ಶೃಂಗೇರಿಯ ಮಹಾದ್ವಾರ. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಲಾಗ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್. ಹೇಗಿದೆ ಅಂತ ನೋಡ್ಕೊ ಬನ್ನಿ. ಮೇಡಮ್ ಬೈತಾರಲ್ಲಿ. ಅಲ್ಲಿ ಫಿಶ್ ಐತೈತೋ ಆರೆಂಜ್ ಕಲರ್. ಅಯ್ಯೋ ಮಂಡಕ್ಕಿ ಹಾಕಿರೋ ಹೊಸಿ ಬರ್ತವೆ ಫಿಶ್. ಶಿಲೆಗಳು ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್. ನೋಡಿ ಫ್ರೆಂಡ್ಸ್, ಈಗ ಟೆಂಪಲ್ಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ವೈಫ್ ಬರಬೇಕಾಯಿತು. ಅವ್ರಿಗೆ ಆಗಲ್ಲ ಅಂತ ಸೊ ಬರೋಕ್ಕಾಗಿಲ್ಲ. ಈಗ ಸಿರಿಮನೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಅವ್ರ ವಿಡಿಯೋ ಎಲ್ಲ ನೋಡಿ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ. ಹೋಗೋಣ, ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಸಿರಿಮನೆ ಫಾಲ್ಸ್. ಇಲ್ಲ ಕಾರ್ಕೊಳ್ಳಿ ತೋರ್ಸ, ವಿಡಿಯೋ ಮಾಡುವ. ಅಲ್ಲಿ ನೋಡಿ ಕಾರ್ಕೊಳ್ಳಿ, ಪ್ರೆಸ್ ಮಾಡೋ ವಿಡಿಯೋ ಪ್ರೆಸ್ ಮಾಡಿದ್ದಲ್ಲ ಹೋಯ್ತು. ಕೋಳಿ ತೋರ್ಸು ಅಂದ್ರೆ ಮಂಗ ನೀನು ತೋರಿಸ್ತೆ ಪಾಪ. ಹಾವು ತೋರ್ಸೋಲ್ಲ, ಹಾವು ಐತಲ್ಲ ನೋಡಿ ಅಲ್ಲಿ ನೋಡಿ ಹಾವು. ಅಲ್ಲಿ ಬಾಲ ಕಾಫಿ ಕಲರು, ಕಪ್ಪು ಕಲರು, ಕರಿಕಾಳಿಂಗ. ನಂಗೂ ಕಾಣ್ತಿಲ್ಲಪ್ಪ, ನಂಗೂ ಕಾಣ್ತಿಲ್ಲ. ಬಾಲ ನೀ ಕಾಣದ್ ಬಿಡಲ್ಲ, ಇಲ್ಲೇ ಐತಲ್ಲ ಬಾಲ ತಂತಿ ಕೆಳಗಡೆ. ಕೆರೆ ನಮ್ಮನೆ ಬಂದಿದ್ದು ಸೇಮ್ ಅದೇ ಅವೆ. ಎಲ್ಲಿ ಕಾಣ್ತೇನೆ ನಂಗೆ ಬಗ್ಗೆ? ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ನೋಡ್ತೈತ ಇಲ್ಲಿ. ನೋಡು ಹೋಯ್ತಾ? ಅಲ್ಲಿ ಅಲ್ಲಿ ವಿಡಿಯೋ ಮಾಡೋಣ, ಕ್ಲೀನ್ ವಿಡಿಯೋ ಮಾಡೋಣ, ಝೂಮ್ ಮಾಡಿ. ನೋಡಿ ಹೆಂಗಿದೆ, ಚೆನ್ನಾಗಿದೆ ನೋಡ್ರಿ. ಎಷ್ಟು ಚೆನ್ನಾಗಿದೆ. ಚೆಲ್ ಬರ್ತೇನೆ ಸರಿ ಬನ್ನಿ, ಚೆಲ್ ಬರುತ್ತೆ. ಸರಿ, ಈ ಕಡೆ ಅಂದ್ಬಿಡು, ಈ ಕಡೆ ಸಿರಿಮನೆ ಫಾಲ್ಸ್ ಎಂಟ್ರಿ ಆಗಿದ್ವಿ. ಇಲ್ಲೇ ಸಣ್ಣದೊಂದು ಫಾಲ್ಸ್ ಇದೆ. ಸೊ ಹೋಗ್ತಾ ಇದ್ವಿ. ಸೊ ಎಲ್ಲ ಎಲ್ಲಿ ಮನೆ ಫೋಟೋದಲ್ಲ, ನಾನು ರಿಯಲ್ ಆಗಿ ಅನ್ಕೊಂಡೆ. ಹಾಂ ಮುಗಿತು. ಸೈಡಿಗೆ ಹೋಗ್ಬಿಡಿ. ಹಾಂ
ಬನ್ನಿ ಫ್ರೆಂಡ್ಸ್, ಈಗ ನನ್ನ ವೈಫಿಗೆ ಪಪ್ಪ ಬರೋ ಆಸೆ ಇತ್ತು. ಸೊ ಟೈಮ್ ಹಿಂಗಿದೆ ನೋಡೋಣ ಬನ್ನಿ. ಓ ಅಲ್ಲಿ ಯಾರು ಬಿಡಲ್ಲ ಮಗನ ಹತ್ರಕ್ಕೆ, ಬರೀ ನೋಡ್ಕೊಂಬರೋದು ಅಷ್ಟೇ ಅನ್ಸುತ್ತೆ. ತುಂಬ ಜೋರಿದೆ. ಸೈಡಿಗೆ ಹೋಗ್ಬೇಡ, ಲೈಟ್ಸ್ ಇರ್ತವೆ. ಜಿಗಣೆ ಜಿಗಣೆ ಹೇಳಿ ಮನೆ ಹೇಳಿ ಮಗನೆ. ವಾವ್ ಸೂಪರ್. Amazing. Mind blowing. ಸೂಪರಾಗಿದೆ. ಪಾಪ ನನ್ನ ವಯಸ್ಸು ಕರ್ಕೊಂಡ್ಬಂದು ಅಲ್ಲಿ ಖುಷಿ ಪಡೋಳು. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಂಜೆ 7:30 ಆಗಿತ್ತು. ಮತ್ತು ಇನ್ನೇನು ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಎಲ್ಲರೂ ತುಂಬ ದಿನ ಆಗಿತ್ತು ಡಿನ್ನರ್ಗೆ ಹೋಗಿರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಹೋಗಿದ್ದು ಕೃಷಿ ರೆಸ್ಟೋರೆಂಟಿಗೆ. ಆ ಫುಡ್ ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು. ಲಾಸ್ಟ್ ಟೈಮ್ ಕೂಡ ನಾನು ಮತ್ತು ಹಸ್ಬೆಂಡ್ ಕೂಡ ಹೋಗಿದ್ವಿ. ಫುಡ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ, ಎಲ್ಲ ಚೆನ್ನಾಗಿತ್ತು. ಹಾಗೆಯೇ ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 10:30 ಆ ಟೈಮಲ್ಲಿ ಒಂದು ಶಾಕ್ ಯಾವಾಗಲೂ ಅಮ್ಮನೇ ಎತ್ತಿಡ್ತಿದ್ರು, ಅಂದರೆ ಮನೇಲಿನೇ ಒಂದು ಜಾಗ ಇಟ್ಕೊಂಡಿದ್ವಿ, ಅಲ್ಲಿ ಮಾತ್ರ ಇರ್ತಾಯಿದ್ರು. ಆದರೆ ಇವರು ಗಾಬರಿ ಟೈಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ತಗೊಬಂದ್ಬಿಟ್ಟಿದ್ದಾರೆ. ಅದು ನಾವು ಎಲ್ಲಿ ಇಳಿಸ್ಕೊಂಡ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತೇ ಆಗಿಲ್ಲ. ಮತ್ತೆ 11 ಗಂಟೆ ರಾತ್ರಿ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿದಾಗ ಲಕ್ಕಿಲಿ ಸಿಕ್ತು. ಬಟ್ ಗಾಡ್ ಗ್ರೇಸ್ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ಏನು ಮಾಡೋದು ಓಡ್ತಾ ಇರಲಿಲ್ಲ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.